ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ದ ವೈಷ್ಣವಿ ವ್ಲಾಗ್. ಇವತ್ತಿನ ವೀಡಿಯೋದಾಗ ಹಾಲಿನ ಪೌಡರ್ ಯೂಸ್ ಮಾಡಿಕೊಂಡು ಸ್ಮೂತ್ ಆಗಿರೋ ಪೇಡ ಮಾಡೋದು ಹೆಂಗೆ ಅಂತ ನೋಡ್ಕೊಂಬರೋಣ. ಇದನ್ನು ಮಾಡೋಕ್ಕೆ ನಾನು ಇಲ್ಲಿ ಯಾವ ಬಟ್ಲ ತೋರಿಸಾತಿಲ್ಲ. ಇದೇ ಬಟ್ಲದಿಂದ 3 ಬಟ್ಲದಷ್ಟು ಹಾಲಿನ ಪೌಡರ್ ಹಾಕ್ಕೊಂಡಿನಿ. ಆಮೇಲೆ ಅದೇ ಬಟ್ಲದಿಂದ ಅರ್ಧ ಬಟ್ಲದಷ್ಟು ಹಾಲು ಅಥವಾ ನೀರು, ನಾನು ಇಲ್ಲಿ ಎರಡೂ ಮಿಕ್ಸ್ ಮಾಡಿಕೊಂಡು ಅರ್ಧ ಬಟ್ಲದಷ್ಟು ಹಾಕ್ಕೊಂಡಿನಿ. ಅದನ್ನು ಲಮ್ಸ್ ಇಲ್ಲಾರ್ದಂಗೆ ಫಸ್ಟ್ ಕಲಿಸ್ಕೊಂಡು ಆಮೇಲೆ ಲೋ ಫ್ಲೇಮ್ನಾಗ ಕುದಿಸೋಕೆ ಇಟ್ಕೋಬೇಕು ಅದನ್ನು. ಆಮೇಲೆ ಸ್ವಲ್ಪ ಅರ್ಧ ಗಟ್ಟಿ ಆದಮೇಲೆ ಅದೇ ಬಟ್ಲದಿಂದ 1 ಬಟ್ಲದಷ್ಟು ಬೆಲ್ಲ ಆ್ಯಡ್ ಮಾಡ್ಕೋಬೇಕು. ಬೆಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರಾಗುತ್ತದು. ಆಮೇಲೆ ಮತ್ತೆ ಕುದಿಸಿದ್ರೆ ಮತ್ತೆ ಅದು ಗಟ್ಟಿ ಆಗುತ್ತೆ. ಸ್ವಲ್ಪ ಗಟ್ಟಿ ಆದಮೇಲೆ ಏಲಕ್ಕಿ ಪೌಡ್ರು ಮತ್ತು 1-2 ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೋಬೇಕು. ತುಪ್ಪ ಆ್ಯಡ್ ಮಾಡ್ಕೊಂಡ್ಮೇಲೆ ತಳ ಬಿಟ್ಕೊಳ್ಳುತ್ತದು. ವಿಡಿಯೋದಾಗ ಕಾಣಿಸುತ್ತೆ ನೋಡಿರಿ, ಅದೇ ಥರ ಕಲಿಸ್ಕೊತಾನೆ ಇರಬೇಕು. ತಳ ಬಿಟ್ಟು ಆದಮೇಲೆ ಒಂದು ಪ್ಲೇಟಿಗೆ ಅದನ್ನು ಸರ್ವ್ ಮಾಡ್ಕೋಬೇಕು. ಅದಾದಮೇಲೆ ಒಂದು 10-15 ನಿಮಿಷ ಅದನ್ನು ಆರಕ್ಕೆ ಬಿಡಬೇಕು. ಸ್ವಲ್ಪ ಆರಕ್ಕೆ ಬಿಟ್ಟ ಮೇಲೆ ಅದು ಗಟ್ಟಿ ಆಗುತ್ತೆ. ಆವಾಗ ಒಂದು ಕೈಗೆ ತುಪ್ಪ ಹಚ್ಕೊಂಡು ನಿಮ್ಗೆ ಯಾವ ಥರ ಶೇಪ್ ಬೇಕಲ್ಲ ಆ ಥರ ಶೇಪ್ ಒಳಗೆ ಅದನ್ನು ಮಾಡಿಕೊಂಡು, ನಾನು ಡೆಕೋರೇಷನಿಗೆ ಇಲ್ಲಿ ಬಾದಾಮಿ ಹಚ್ಕೊಂಡಿನಿ. ನೀವು ಯಾವ ಡ್ರೈ ಫ್ರೂಟ್ಸ್ ಆದರೂ ಹಚ್ಕೋಬೋದು. ಪೇಡ ರೆಡಿ ಆಗುತ್ತೆ. ಇದನ್ನೊಂದು ಸತಿ ಮನೆಯೊಳಗೆ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು.